ಯಾವ್ದು ಪ್ರಶ್ನೆ ಕೊಡುದಿಲ್ಲ. ನಿಮಗೆ ಏನ್ ಬೇಕಾದ್ರೆ ಹೊಡ್ಕೊತ ಹೋಗ್ರಿ. ಜೈ ವಿಜೇಂದ್ರ ನಾ ಏನು ನಿಮಗೆ ಹೇಳುದಿಲ್ಲ. ನಿಮ್ಗೆ ಏನೇನ್ ತಿಳಿತೈತಿ ವಿಜೇಂದ್ರನ ಕೊಟ್ಟನಲ್ಲ ನಿಮ್ಗೆ ಸೋಕಾಸ್ ನೋಟಿಸ್ ಕಾಪಿ ಕೊಟ್ಟ ಯಾರು ವಿಜೇಂದ್ರ. ಆ ಉತ್ತರ ಕೊಟ್ಟಾರ ಬಿಟ್ಟಾರ ವಿಜೇಂದ್ರ ಕೇಳ್ರಿ, ನನಗೆ ಕೇಳ್ತೀರಿ? ನಿಮ್ಗೆ ಬಂದಿದೆ ಅಂತ ಸರ್ ಹೇಳ್ತಂಗೆ ಕೇಳ್ರಿ. ಈಗ ಸೋಕಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನೇ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣದ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು. ಉತ್ತರ ಕನ್ನಡ ನಮ್ಮ ಭಾಷೆ ಏನಾರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲಿ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ ಅದೇ ಆ ಉತ್ತರನೂ ಅವನ ಬಳಿ ಇರಬೇಕಲ್ಲ. ನಿಮ್ಗೆಲ್ಲರಿಗೂ ಕೊಟ್ಟು ಕಾಸೇನಲ್ಲ ತಾಬಿಡ್ ತಬಿಡು ಯತ್ನಾಳ್ಗೆ ನೋಟಿಸ್ ಹೊಡೆದೇ ಅವಾಗ ಏನು ಹೇಳಿದೆ ನಾನು ನೋಟಿಸ್ ಬಂದ್ಮ್ಯಾಗ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ನಾ ಯಾವ್ದು ಪ್ರಶ್ನೆ ಕೊಡುದಿಲ್ಲ. ನಿಮಗೆ ಏನ್ ಬೇಕಾದ್ರೆ ಹೊಡ್ಕೊತ ಹೋಗ್ರಿ. ಜೈ ವಿಜೇಂದ್ರ ನಾ ಏನು ನಿಮಗೆ ಹೇಳುದಿಲ್ಲ. ನಿಮ್ಗೆ ಏನೇನ್ ತಿಳಿತೈತಿ ವಿಜೇಂದ್ರನ ಕೊಟ್ಟನಲ್ಲ ನಿಮ್ಗೆ ಸೋಕಾಸ್ ನೋಟಿಸ್ ಕಾಪಿ ಕೊಟ್ಟ ಯಾರು ವಿಜೇಂದ್ರ. ಆ ಉತ್ತರ ಕೊಟ್ಟಾರ ಬಿಟ್ಟಾರ ವಿಜೇಂದ್ರ ಕೇಳ್ರಿ, ನನಗೆ ಕೇಳ್ತೀರಿ? ನಿಮ್ಗೆ ಬಂದಿದೆ ಅಂತ ಹೇಳ್ತಂಗೆ ಕೇಳ್ರಿ. ಈಗ ಸೋಕಾಸ್ ನೋಟಿಸ್ ಬಿಡುಗಡೆ ಮಾಡಿದ ನನಗೆ ಮೇಲಿಗೆ ಬರೋಕ್ಕಿಂತ ಮುಂಚೆನೆ ಮೀಡಿಯಾದಾಗ ಬರ್ತೈತೆ ಅಂದ್ರೆ ವಿಜೇಂದ್ರನೇ ಮಾಡಿರ್ತಾನೆ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಬಿಟ್ಟು ಪಕ್ಷ ಕಟ್ಟೋದು ಕೆಲಸ ಇವೆಲ್ಲ ಸಾರ್ವಜನಿಕ ಏನದು ಸಾಮಾಜಿಕ ಜಾಲತಾಣದ ಬೇಕಾಬಿಟ್ಟಿಯಾಗಿ ಮಾತಾಡ್ಸೋದು. ಉತ್ತರ ಕನ್ನಡ ನಮ್ಮ ಭಾಷೆ ಏನಾರು ಉಪಯೋಗ ಮಾಡಿದ್ವಿ ಅಂದ್ರೆ ಆ ವಿಜೇಂದ್ರಲ್ಲಿ ಅವ್ರ ಅಪ್ಪನೂ ಏನು ಮಾಡ್ಲಿಕ್ಕೆ ಅದೇ ಆ ಉತ್ತರನೂ ಅವನ ಬಳಿ ಇರಬೇಕಲ್ಲ. ನಿಮ್ಗೆಲ್ಲರಿಗೂ ಕೊಟ್ಟು ಕಾಸೇನಲ್ಲ ತಾಬಿಡ್ ತಬಿಡು ಯತ್ನಾಳ್ಗೆ ನೋಟಿಸ್ ಹೊಡೆದೇ ಅವಾಗ ಏನು ಹೇಳಿದೆ ನಾನು ನೋಟಿಸ್ ಬಂದ್ಮ್ಯಾಗ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದೆ.